ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ತುಂಬಾ ಬೋರಿಂಗ್ ಆಗಿರುತ್ತೆ, ಯಾಕಂದರೆ ನನಗೂ ಇದು ಕೂಡ ತುಂಬಾ ಬೋರಿಂಗ್ ಡೇ ಅನ್ನಿಸ್ತಾ ಇತ್ತು. ಬಿಕಾಸ್ ಚರಿ ಇಲ್ಲ ಮನೇಲಿ. ಮಮ್ಮಿ ಒಂದೆರಡು ದಿನ ನಾನು ನೋಡ್ಕೊತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಸೊ ನನಗೆ ಹುಷಾರಿರಲಿಲ್ವಲ್ಲ, ಸೊ ತುಂಬಾ ಹಿಂಸೆ ಆಗ್ತಾಯಿತ್ತು ನನಗೂ. ಆಮೇಲೆ ನನಗೂ ಕೂಡ ಫೀವರ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಭಯ ಆಗ್ತಾಯಿತ್ತು, ಅವ್ರಿಗೂ ಎಲ್ಲಿ ಆಗ್ಬಿಡುತ್ತೋ ಹುಷಾರು ಅಂದರೆ. ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಪಕ್ಕದಲ್ಲೇ ಬಂದು ಮಲಗೋದು, ಪಕ್ಕದಲ್ಲೇ ಆಟಾಡೋದು, ಕೂರೋದು ಎಲ್ಲ ಮಾಡ್ತಾಯಿದ್ರು. ಸೊ ಒಂದು 2 ಡೇಸ್ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡೆ ಮಾವವ್ರ ಮನೆಗೆಲ್ಲ ಬಿಟ್ಟು. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಹಿಂಸೆ ಆಗೋಯಿತು. ಹಾಗಾಗಿ ಅವರೂ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡು, ಒಂದು 2 ಡೇಸ್ ನಾನು ಕರ್ಕೊಂಡು ಹೋಗಿರ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು. ಬಟ್ ಅವರು ರೆಸ್ಟ್ ಮಾಡು ಅಂತ ಬಿಟ್ಟೋದ್ರು. ಬಟ್ ನನಗೆ ರೆಸ್ಟ್ ಹೋಗಲಿ, ಏನು ಮಾಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ. ಸುಮ್ಮನೆ ಕೂತ್ಬಿಡೋಣ, ಸುಮ್ಮನೆ ಮಲಗಿಬಿಡೋಣ ಅನ್ನೋ ರೀತಿ ಆಗೋಯಿತು. ಏನೇ ಆದ್ರೂ ಮಕ್ಕಳಿರೋ ಮನೇಲಿ ಮಕ್ಕಳಿಲ್ಲ ಅಂದಾಗ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಡುತ್ತೆ. ನಾನು ಚರಿ ಹಿಂಸೆ ಕೊಟ್ಟಾಗೆಲ್ಲ, ಯಾಕಪ್ಪ ಇಷ್ಟು ಹಿಂಸೆ ಕೊಡ್ತೀರಾ, ಒಂದು ಕಡೆ ಸುಮ್ಮನೆ ಕೂತ್ಕೊಬಿಡಿ ಚರಿ 1-2 ನಿಮಿಷ ಅಂತ ಅಂತಿದ್ದೆ. ಬಟ್ ಇವಾಗ ಅಯ್ಯೋ ನನ್ನ ಮಗ ಇವಾಗಿದ್ದಿದ್ರೆ ಅದಂತಿದ್ರು, ಅದು ಕೇಳ್ತಿದ್ರು, ಇದು ಕೇಳ್ತಿದ್ರು. ಇವಾಗ ಅವ್ರಿಗೆ ತಿನ್ನೋದಕ್ಕೆ ಅದು ಮಾಡಿಕೊಡ್ಬೇಕಾಗಿತ್ತು, ಇದು ಬರೀ ಇದನ್ನೇ ಯೋಚನೆ ಮಾಡ್ತಾಯಿದ್ದೀವಿ ನಾನು ಮತ್ತು ಸುನಿ. ನೈಟು 12:30 1 ಗಂಟೆ ಆದ್ರೂ ಚರಿ ಇದ್ದಿದ್ರೆ ಇವಾಗ ಏನು ಮಾಡ್ತಿದ್ರು? ಇನ್ನೂ ಮಲಗ್ತಿರ್ಲಿಲ್ವೇನೋ, ಇಷ್ಟೊತ್ತಿಗೆ ಮಲ್ಕೊತಿದ್ರೇನೋ, ಇಷ್ಟೊತ್ತಿಗೆ ಎದ್ದೇಳ್ತಿದ್ರೇನೋ. ಬರೀ ಇದನ್ನೇ ಮಾತಾಡಿಕೊಂಡು ಟೈಮ್ನ ಕಳೆದಿದ್ದೀವಿ 2 ದಿನವೂ. ಸೊ ತುಂಬಾ ಬೋರಿಂಗ್ ಆಗಿತ್ತು ನನ್ನ ಈ 1-2 ದಿನಗಳಂತ ಹೇಳ್ಬೋದು. ಅದರಲ್ಲಿ 1 ದಿನನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಸೊ ಇವತ್ತು ಬಂದು ಸ್ಯಾಟರ್ಡೇ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಅಂದರೆ ಹುಷಾರು ಇಲ್ಲದೆ ಇರೋ ಕಾರಣ ತಣ್ಣೀರಂತೂ ಮುಟ್ತಾ ಇಲ್ಲ ಮೀನ್ಸ್ ಹೊಟ್ಟೆ ಒಳಗಡೆಗೆ ಹಾಕೋತಾ ಇಲ್ಲ ತಣ್ಣೀರು. ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ನೀರೆಲ್ಲ ಬಿಸಿ ಮಾಡಿ ಇಟ್ಕೊಂಡು ನಾನು ಒಂದು ಸ್ವಲ್ಪ ಡಾಕ್ಟರು ಡಸ್ಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ನೀರಲ್ಲೇ ಗಾರ್ಗಲ್ ಮಾಡಿ ಗಂಟ್ಲುನ ಅಂತ ಎಲ್ಲ ಹೇಳಿದರು. ಸೊ ಹಾಗಾಗಿ ಗಾರ್ಗಲ್ ಮಾಡಿಕೊಂಡು ಉಪ್ಪು ನೀರನ್ನೇ ಸ್ವಲ್ಪ ಕುಡಿತೀನಿ ನಾನು. ಒಂದು ಸ್ವಲ್ಪ ಬೆಟರ್ ಅನಿಸುತ್ತೆ ಗಂಟ್ಲು ನೋವೆಲ್ಲ ಇದ್ದಾಗ ಉಪ್ಪು ನೀರು ಸ್ವಲ್ಪ ಕುಡಿಯೋದ್ರಿಂದ. ಹಾಗಾಗಿ ಆ ನೀರೇ ಗಾರ್ಗಲ್ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ನೀರನ್ನ ಕುಡ್ಕೊತೀನಿ. ಇನ್ನು ತಿಂಡಿಗೆ ಬಂದು ನನಗೇನು ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಹೇಳಬೇಕು ಅಂದರೆ. ಚರಿ ಇದ್ದಾಗ ಚಟಪಟ ಅಂತ ಎಲ್ಲ ಓಡಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊತಿದ್ದೆ. ಯಾಕಂದರೆ ಅವರು ಅಷ್ಟು ಆ್ಯಕ್ಟಿವ್ ಆಗಿರೋರು, ಅವ್ರನ್ನ ನೋಡಿ ಕೂಡ ನಮಗೂ ಅಷ್ಟೇ ಎನರ್ಜಿ, ಅಷ್ಟೇ ಆ್ಯಕ್ಟಿವ್ ಎಲ್ಲ ಬಂದ್ಬಿಡ್ತಿತ್ತು. ಬಟ್ ಅವರಿಲ್ಲ ಅಂತನೋ ಏನೋ ಫುಲ್ಲು ಲೇಝಿ, ಏನೂ ಇಲ್ಲ, ಎನರ್ಜಿನೇ ಇಲ್ಲ ಬಾಡೀಲಿ ಅನ್ನೋ ರೀತಿ. ಸೊ ಎದ್ದೆ, 1-2 ಬೀಟ್ರೋಟ್ ಇತ್ತು. ಬೀಟ್ರೋಟ್ ನಮ್ಮ ಮನೇಲಿ ರೇಯರ್ ಯೂಸ್ ಮಾಡೋದು. ಅದು ಏನಕ್ಕೆ ಅಂದರೆ ಈ ರೀತಿ ಪಲ್ಯ ಮಾಡಿದಾಗ ಅಥವಾ ಹಿಂಗೆ ತುರಿದ್ಬಿಟ್ಟು ಏನಾರು ಮಾಡ್ತೀವಲ್ಲ ಅದಕ್ಕೆ ಮಾತ್ರ ನಾನು ಯೂಸ್ ಮಾಡೋದು ಬೀಟ್ರೋಟು. ಆಲ್ಮೋಸ್ಟ್ ನಾನು ಯಾವುದಕ್ಕೆ ಯೂಸೇ ಮಾಡೋದಿಲ್ಲ. ಸೊ ಇವತ್ತು ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಮಾಡಿದೆ. ಇದೆಲ್ಲ ಮಾಡಾದ್ಮೇಲೆ ನಾನು ತಿಂಡಿ ಮಾಡಿ ಕೂತ ತಕ್ಷಣ ಕಿವಿ ನೋವು ಶುರುವಾಗೋಯಿತು. ಸೊ ನನಗೆ ಹೆಂಗಾಗೋಯ್ತು ಅಂದರೆ ಲಾಸ್ಟ್ ವೀಕು ಮಂಗಳವಾರ ನಾನು ಹುಷಾರು ತಪ್ಪಿದ್ದು. ಬಟ್ ನಾನು ಇಲ್ಲಿವರೆಗೂ ಹುಷಾರಾಗೋಕ್ಕೆ ಆಗೇ ಇಲ್ಲ. ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ತಲೆನೋವು, ಗಂಟ್ಲು ನೋವು, ಕಿವಿ ನೋವು, ಮೂಗು ನೋವು, ಬರೀ ಇದೇ ಆಗೋಯಿತು ನಂದು. ಈ ವಾರ ಎಲ್ಲ ಒಂಥರ ಬೇಜಾರಾಗೋಗಿದೆ ನನಗೂ. ನಾನು ಏನು ಮಾಡದೇ ಇದ್ರೂ ಪರವಾಗಿಲ್ಲ ದೇವ್ರೆ, ನಾನು ಮೊದಲು ಹೆಂಗಿದ್ದೆ ಹಂಗೆ ಮಾಡಿಬಿಡು ಅಂತ ಅನಿಸ್ಬಿಡುತ್ತೆ ನಮ್ಮ ದೇಹಕ್ಕೆ ಆಗದೇ ಇದ್ದಾಗ. ಸೊ ಆ ರೀತಿ ಆಯಿತು. ಇನ್ನು ಪಾತ್ರೆ ಎಲ್ಲ ಸಿಕ್ಕಾಪಟ್ಟೆ ನೈಟಿಂದನೂ ಹಂಗೆ ಇತ್ತು. ನನಗೆ ಎಲ್ಲ ಒಂದೇ ಸಲ ತೊಳ್ಕೊಳ್ಳೋಣ, ಪದೇ ತೊಳೆಯೋದು ಬೇಡ ಅಂತ ಅಂದ್ಬಿಟ್ಟು ಒಂದೇ ಸಲ ಎಲ್ಲನೂ ಇಟ್ಬಿಟ್ಟಿದ್ದೆ. ಸೊ ಅಡುಗೆ ಮನೆಯೂ ಸ್ವಲ್ಪ ಗಲೀಜಾಗಿ ಹೋಗಿತ್ತು, ಅದನ್ನೆಲ್ಲ ತೊಳ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ. ಇನ್ನು ನಮ್ಮ ಎದುರುಗಡೆ ಮನೆಯವರು ಅವ್ರ ಮಿಷಿನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರ ಮಗಳಿಗೆ ಲಂಗ ಮತ್ತು ಬ್ಲೌಸ್ ಹೊಲ್ಕೊಳಕ್ಕೆ ಬಂದಿದ್ದರು. ಸೊ ಚೆನ್ನಾಗಿ ಹೊಲ್ದಿದ್ರು. ಅದೆಲ್ಲ ಆದಮೇಲೆ ಇನ್ನು ಮಧ್ಯಾಹ್ನ ನಾನು ಒಬ್ಳಿಗೆ ಇನ್ನೇನು ಮಾಡ್ಕೊಳ್ಳೋದು, ಚಪಾತಿನೂ ಎಲ್ಲ ಖಾಲಿ ಆಗಿತ್ತು ನಮ್ಮಿಬ್ರಿಗಾಗಷ್ಟು. ಏನು ಮಾಡ್ಕೊಳ್ಳೋದು ನನ್ನೊಬ್ಳಿಗೆ ಅಂತ ಹೇಳಿಬಿಟ್ಟು ಹಬ್ಬದ ದಿನ
ಹೆಸ್ರು ಕಾಳ್ದು ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ಪಲ್ಯ ರೀತಿ, ಅದು ಇನ್ನೊಂದು ಸ್ವಲ್ಪ ಹೆಸ್ರು ಕಾಳು ಎತ್ತಿಟ್ಟಿದ್ದೆ. ಅದಕ್ಕೇ ಒಂದು ಅರ್ಧ ಕ್ಯಾರೆಟ್ ಎಲ್ಲ ತುರಿದಾಕೊಂಡು ನಾನು ಒಬ್ಳಿಗೆ ಆಗೋಷ್ಟು ತಿಂದೆ. ಅದನ್ನು ಯಾಕೋ ಜಾಸ್ತಿ ತಿನ್ನೋದಕ್ಕಾಗಲಿಲ್ಲ, ಒಂಥರ ಆಗೋದಕ್ಕೆ ಶುರು ಆಗೋಯಿತು, ತಿನ್ನಲಿಲ್ಲ. ಇನ್ನು ಧ್ರುವ ತಾರೆ ಫಿಲಿಮ್ ಬಂದಿದೆ ಅಲ್ವಾ, ಸೊ ಅದನ್ನು ನೋಡಿಕೊಂಡು ಅದನ್ನ ತಿಂತಾಯಿದ್ದೆ. ಆ್ಯಕ್ಚುಲಿ ಫಿಲಿಮ್ ತುಂಬಾ ಚೆನ್ನಾಗಿದೆ. ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ ನಾವೇ ಫುಲ್ ಎಮೋಷ್ನಲ್ ಆಗಿಬಿಡ್ತೀವಿ. ಸೊ ತುಂಬ ಒಂದು ಹಾರ್ಟ್ ಟಚಿಂಗ್ ಫಿಲಿಮ್ ಅಂತ ಹೇಳ್ಬೋದು. ಕೊನೆಗೆ ತುಂಬಾ ಚೆನ್ನಾಗಿತ್ತು. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಯಾಕೆಂದರೆ ನಮ್ಮ ಕನ್ನಡ ಫಿಲಿಮ್ಗಳನ್ನ ನಾವೇ ಬೆಳೆಸ್ಬೇಕಲ್ವ. ಸೊ ಅವ್ರು ಹೇಳಿರೋ ರೀತಿಯೇ ಬಿಗ್ ಸ್ಕ್ರೀನಲ್ಲೆಲ್ಲ ಅಂದರೆ ಥಿಯೇಟರೆಲ್ಲ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ಫಿಲಿಮ್ ರಿಲೀಸ್ ಆಗೋ ಟೈಮಲ್ಲಿ ಸೊ ಅವರು ಎಷ್ಟು ಬೇಕೋ ಅಷ್ಟು OTTಗಾಗಿರ್ಬೋದು ಅಥವಾ ಅಮೆಝಾನ್ ಪ್ರೈಮಲ್ಲಿ ಆಗಿರ್ಬೋದು ಅಲ್ಲೆಲ್ಲ ಬಿಟ್ಟಿದ್ದಾರೆ. ಸೊ ನಾನು ಅಲ್ಲೆಲ್ಲ ನೋಡೋದಕ್ಕೆ ಹೋಗಲಿಲ್ಲ, ಯೂಟ್ಯೂಬಲ್ಲೇ ನೋಡಿದೆ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಕೂಡ ಮಾಡಿದೆ. ಸೊ ನೀವು ಯಾರು ಇನ್ನೂ ನೋಡಿಲ್ಲ, ಸೊ ದಯವಿಟ್ಟು ಹೋಗಿ ನೋಡಿ ಫಿಲಿಮ್ನ, ಚೆನ್ನಾಗಿದೆ. ಇನ್ನು ಅದೆಲ್ಲ ಆದಮೇಲೆ ಸಂಜೆ ಅನ್ನೋ ರೀತಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ದೀಪ ಹಚ್ಚಲೇಬೇಕು ಮನೆ ಒಳಗಡೆ, ಇಲ್ಲಾಂದರೆ ನನ್ನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ವಾರದ ದಿನ. ಹಾಗಾಗಿ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಕೊಂಡೆ. ಸೊ ನನಗೆ ದೀಪ ಹಚ್ಬೇಕಾದ್ರೆ ಸಂಜೆ ಟೈಮ್ ಭಕ್ತಿ ಗೀತೆಗಳು ಬರ್ತಾನೆ ಇರಬೇಕು. ಸೊ ಬ್ಯಾಕ್ಗ್ರೌಂಡಲ್ಲಿ ನಾನು ಇವತ್ತು ಐಗಿರಿ ನಂದಿನಿ ಸಾಂಗ್ನ ಹಾಕ್ಕೊಂಡಿದ್ದೆ. ಒಂದೊಂದು ದಿನ ಒಂದೊಂದು ಕೇಳ್ತಾ ಇರ್ತೀನಿ, ಅದರೊಳಗಡೆ ಮುಳುಗೋಗ್ತಾ ಇರ್ತೀನಿ ಹೇಳಬೇಕು ಅಂದರೆ. ಸೊ ಅಂದರೆ ನಾನು ಫಿಲಿಮ್ ಸಾಂಗ್ಗಳನ್ನು ಕೂಡ ತುಂಬಾ ಕೇಳ್ತೀನಿ. ಕೆಲವೊಬ್ಬರು ನಿಂಗೆ ತಲೆನೋವು ಬರಲ್ವ ಇಷ್ಟೊಂದು ಸಾಂಗ್ ಕೇಳ್ತೀಯಲ್ಲ ಅಂತಾರೆ. ಆ್ಯಕ್ಚುಲಿ ನನಗೆ ಇರೋ ತಲೆನೋವು ಹೋಗುತ್ತೆ ಸಾಂಗ್ ಕೇಳ್ತಾ ಇದ್ದರೆ, ಅಷ್ಟು ಅಡಿಕ್ಟೆಡ್ ನಾನು. ಸಾಂಗ್ ನಮ್ಮ ಮನೇಲಿ ಯಾವಾಗಲೂ ಪ್ಲೇ ಆಗ್ತಾನೆ ಇರುತ್ತೆ. ನಾನು ಕೆಲಸ ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಈ ಟೈಮಲ್ಲೆಲ್ಲ ಸಾಂಗ್ಗಳಿರಲೇಬೇಕು. ಸೊ ದೀಪ ಹಚ್ಚೋ ಟೈಮಲ್ಲಿ ಒಂದು ಸ್ವಲ್ಪ ಡೆವೋಷ್ನಲ್ ಸಾಂಗ್ಗಳನ್ನ ಹಾಕ್ಕೊಂಡ್ರೆ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ಐಗಿರಿ ನಂದಿನಿ ಸಾಂಗ್ನ ಹಾಕ್ಕೊಂಡು ಅದನ್ನೇ ನೋಡ್ತಾನೆ ಕೂತಿದ್ದೀನಿ. ಅಂದರೆ ಪಿಕ್ಚರ್ ಏನೂ ಇಲ್ಲ, ಬಟ್ ಸಾಂಗು ಆ ಸ್ಕ್ರೀನ್ನೇ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ದೇವ್ರ ಸಾಂಗ್ನ ಕೇಳ್ತಾ ಇದ್ದರೆ ಕೂತ್ಕೊಂಡು 1-2 ನಿಮಿಷ, ಆಮೇಲಿಂದ ಬಂದು ಒಂದು ಸ್ವಲ್ಪ ಬ್ಲ್ಯಾಕ್ ಕಾಫಿನ ಇಟ್ಕೊತಾ ಇದ್ದೀನಿ. ಸೊ ಸಂಜೆ ಅಡುಗೆ ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಬೇಡ, ಒಂದು ಸ್ವಲ್ಪ ತರಕಾರಿಗಳೆಲ್ಲ ಇತ್ತು, ಹಾಗಾಗಿ ಕುರ್ಮಾ ಥರ ಮಾಡಿಕೊಂಡು ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ನಾನಿಲ್ಲಿ ಒಂದಿಷ್ಟು ತರಕಾರಿಗಳು ಅಂದರೆ ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ, ಇದು ಬಂದು ಆಲೂಗೆಡ್ಡೆ ಅಲ್ಲ, ಆಲೂಗೆಡ್ಡೆ ಥರ, ಬಟ್ ಸೇಮ್ ಆಲೂಗೆಡ್ಡೆ ಥರನೇ ಆಗುತ್ತೆ ಬೆಂದ ಮೇಲೆ. ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಕೇಳಿಬಿಟ್ಟು ಹೇಳ್ತೀನಿ. ಸೊ ಈರುಳ್ಳಿ ಎಲ್ಲನೂ ನೀಟಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಟೊಮೊಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಮಸಾಲೆಗೆ ಬಂದು ನಾನು 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಗಸಗಸೆ, ಚಕ್ಕೆ, ಲವಂಗ, ಕಡಲೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದೇ ಮೇನ್ ಇಂಗ್ರೀಡಿಯೆಂಟು. ಇದು ಚೆನ್ನಾಗಿ ಬಂದಿದ್ರೆ ಆ್ಯಕ್ಚುಲಿ ಓಲ್ಡ್ ರೆಸಿಪಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಏನಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಇದೆ. ಸೊ ಬನ್ನಿ ಮಾಡೋಣ. ಸೊ ನೋಡಿದ್ರಲ್ವ, ಪ್ರೊಸೀಜರ್ ತುಂಬಾ ಸಿಂಪಲ್, ಬಟ್ ಅದು ಗ್ರೇವಿ ಏನು ವೈಟ್ ಮಸಾಲ ನಾವು ರುಬ್ಕೊತೀವಿ ಅದು ಮಾತ್ರ ಇಂಪಾರ್ಟೆಂಟು ಈ ಗ್ರೇವಿಗೆ. ಇನ್ನು ತರಕಾರಿ ನೀವು ಏನು ಬೇಕಾದರೂ ಹಾಕೊಬೋದು, ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ಅದನ್ನೆಲ್ಲ
ಎಲ್ಲ ಮಿಕ್ಸ್ ಮಾಡಿ ವಿಷಲ್ಗೆ ಇಟ್ಬಿಟ್ಟು ಒಂದೇ ಒಂದು ವಿಷಲ್ ಹೊಡ್ಸ್ಕೊತೀನಿ. ಯಾಕೆಂದರೆ ನಾವು ಒಂದು ಸ್ವಲ್ಪ ರುಚಿನ ಹಾಕಿ ತರಕಾರಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಅಷ್ಟು ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಒಂದೇ ಒಂದು ವಿಷಲ್ನ ಹೊಡಿಸ್ಕೊಂಡೆ. ಗ್ರೇವಿನೂ ತುಂಬಾ ಚೆನ್ನಾಗಾಗಿತ್ತು. ಇನ್ನು ರೊಟ್ಟಿಗೆ ಬಂದು ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ರೊಟ್ಟಿಗೆಲ್ಲ ತುಂಬಾ ದೊಡ್ಡ ಪಾತ್ರೆಗಳಲ್ಲಿ ಕಲಿಸ್ಕೊಂಡ್ರೆ ಬೆಟರು. ಯಾಕಂದರೆ ಅದನ್ನು ತುಂಬಾ ಚೆನ್ನಾಗಿ ನಾದಬೇಕಾಗುತ್ತೆ ನಾವು. ಹಾಗಾಗಿ ನಾನೊಂದು ಚಟ್ಟೀಲಿ ನೀಟಾಗಿ ಅದನ್ನು ಕಲಿಸ್ಕೊತೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳನೂ ಇರಬಾರ್ದು. ಸೊ ಆ ರೀತಿ ಕಲಿಸ್ಕೊಬೇಕು. ಆ್ಯಕ್ಚುಲಿ ನಾನೇನು ಎಕ್ಸ್ಪರ್ಟ್ ಅಲ್ಲ ರೊಟ್ಟಿ ಮಾಡೋದ್ರಲ್ಲಿ, ಬಟ್ ತುಂಬಾ ಭಯದಿಂದ ಮಾಡ್ತೀನಿ ಕೂಡ ರೊಟ್ಟಿನೂ. ನಾನು ಸ್ವೀಟಲ್ಲಿ ಕೇಸರಿಬಾತು, ಖಾರದಲ್ಲಿ ರೊಟ್ಟಿ ಇದೆರಡೂ ತುಂಬಾ ಭಯದಿಂದ ಮಾಡೋ ಅಡುಗೆ ಅಂದರೆ ಇವೆರಡೇ. ಯಾಕೆಂದರೆ ಅವೆರಡೂ ನಾನು ಪ್ರತಿ ಸಲ ಮಾಡಿದಾಗ ಏನಾದರೂ ಒಂದು ಎಡವಟ್ಟು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಸಲ ಒಂದು ಸ್ವಲ್ಪ ಪರವಾಗಿಲ್ಲ ಕಲಿತ್ಕೊಂಡಿದ್ದೀನಿ. ನನಗೆ ಪೇಪರೆಲ್ಲ ರೊಟ್ಟಿ ತಟ್ಟೋದೇ ಶೀಟ್ ಬರುತ್ತಲ್ಲ, ಅದನ್ನು ತರಿಸ್ಕೊಂಡಿದ್ದೆ. ಬಟ್ ಅದು ಯಾಕೋ ಬೇಗ ಹಾಳಾಗೋಯ್ತು, ಚೆನ್ನಾಗಿರಲಿಲ್ಲ ಅನಿಸುತ್ತೆ. ನಾನು ಮಾಮೂಲಿ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಅದರಲ್ಲೇ ತಟ್ಕೊತೀನಿ. ಇದರಲ್ಲೂ ಏನಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಕೆಳಗಡೆ ಒಂದು ಸ್ವಲ್ಪ ನೀರನ್ನ ಸವರ್ಕೊಂಡು ನಾವು ತಟ್ಟಬೇಕಾದ್ರೂ ಒಂದು ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು ತಟ್ಟೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಯಾಕಂದರೆ ಈ ಸಲ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ರೊಟ್ಟಿ. ಸೊ ಹಾಗಾಗಿ ಇನ್ನು ಸುನಿಗೆ ಒಂದೆರಡು ರೊಟ್ಟಿನ ಕೊಟ್ಟೆ. ನಾನು ಚಪಾತಿ ತಿನ್ನೋಣ ಅಂತ ಹೇಳಿಬಿಟ್ಟು, ಅಂದರೆ ಅಗಿಯೋದಕ್ಕೆ ಅಷ್ಟು ಇದಿಲ್ಲ, ಕಿವಿ ನೋವು ಕೂಡ ಇತ್ತಲ್ವ. ಸೊ ಅಗಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಒಂದೆರಡು ಚಪಾತಿನ ಹೊತ್ಕೊಂಡಿದ್ದೆ. ನೋಡಿ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿದೆ. ಸುನಿಗಂತೂ ನಾನು ಇದು ಸೆಕೆಂಡ್ ಟೈಮ್ ಮಾಡಿದ್ದು ಈ ಗ್ರೇವಿ. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವ್ರಿಗೆ ಈ ಥರ ಮಾಡಿದಾಗ. ಸೊ ಅದಕ್ಕೆ ನೈಟೇ ಮಾಡಿಕೊಟ್ಟೆ. ಯಾಕಂದರೆ ನೀಟಾಗಿ ಕುತ್ಕೊಂಡು ಊಟ ಮಾಡ್ತಾರೆ. ಬೆಳಗ್ಗೆ ಹೊತ್ತಾದರೆ ಸ್ವಲ್ಪ ಅರ್ಜೆಂಟ್ ಇರುತ್ತೆ ಅಂತ ಹೋಗ್ಬಿಡ್ತಾರಲ್ವ. ಸೊ ಹಾಗಾಗಿ ಇದಾಗಿತ್ತು ನನ್ನ ಇವತ್ತಿನ ಒಂದು ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.